ನಮಸ್ಕಾರ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ವೀರ ಬ್ರಹ್ಮೇಂದ್ರ ಸ್ವಾಮಿಯ ಕಾಲಜ್ಞಾನದ ಕುರಿತು. ಇಷ್ಟಕ್ಕೂ ವೀರ ಬ್ರಹ್ಮೇಂದ್ರ ಸ್ವಾಮಿ ಬರೆದ ಕಾಲಜ್ಞಾನದಲ್ಲಿ ಹೇಳಿದಂತೆ 2024 ಮತ್ತು 2025ರಲ್ಲಿ ಏನಾಗಲಿದೆ? ಅವರು ಬರೆದ ಕಾಲಜ್ಞಾನ ಪತ್ರಗಳು ಎಲ್ಲಿದೆ? ವೀರ ಬ್ರಹ್ಮೇಂದ್ರ ಸ್ವಾಮಿ ಅವರು ಈಗಾಗಲೇ ಅನೇಕ ಘಟನೆಗಳನ್ನು ಉಲ್ಲೇಖಿಸಿದ್ದಾರೆ. 2022-23ರಲ್ಲಿ ಬ್ರಹ್ಮೇಂದ್ರ ಸ್ವಾಮಿ ಅವರು ಹೇಳಿದ ಯಾವ ವಿಷಯ ನಡೆಯಿತು? ಮುಂದೆ ಏನಾಗಲಿದೆ? ಈ ವಿಷಯಗಳನ್ನು ತಿಳಿಯೋಣ ಬನ್ನಿ. ಗೆಳೆಯರೇ, ಈ ವಿಡಿಯೋ ತುಂಬಾ ಆಸಕ್ತಿದಾಯಕವಾಗಿದೆ. ಆದ್ದರಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಪೋತುಲೂರಿ ವೀರಬ್ರಹ್ಮಂ ಅವರ ಕಾಲಜ್ಞಾನದಲ್ಲಿ ಅನೇಕ ಸಂಗತಿಗಳು ನಡೆದಿದೆ. ಇನ್ನೂ ಅನೇಕ ಘಟನೆಗಳು ಸಂಭವಿಸಲಿವೆ. ಇನ್ನು ಅವರು ಹೇಳಿದ್ದು ಏನೆಂದರೆ, ಒಂದು ಸ್ಥಳದಲ್ಲಿ ಪ್ರತಿಮೆಯು ಮಾತನಾಡುತ್ತದೆ ಎಂದು ಅವರು ಹೇಳಿದ್ದರು. ಶ್ರೀಶೈಲಂನಲ್ಲಿ ಮಂಜು ಕವಿದು ಶಿವನು ಮನುಷ್ಯರೊಂದಿಗೆ ಮಾತನಾಡುತ್ತಾನೆ ಎಂದು ಅವರು ಹೇಳುತ್ತಾರೆ. ಒಬ್ಬ ತಾಯಿ 16 ವರ್ಷಗಳ ಕಾಲ ರಾಜ್ಯವನ್ನು ಆಳುತ್ತಾಳೆ. ಅಂದರೆ 500 ವರ್ಷಗಳ ಹಿಂದೆ ಇಂದಿರಾ ಗಾಂಧಿ ಬಗ್ಗೆ ಹೇಳಿದ್ದರು. 12 ದಿನಗಳ ಕಾಲ ಗೋದಾವರಿ ನದಿಯಲ್ಲಿ ಒಂದು ಹನಿ ನೀರೂ ಇರುವುದಿಲ್ಲ. 13ನೆಯ ದಿನ ದೊಡ್ಡ ಪ್ರವಾಹ ಉಂಟಾಗುತ್ತದೆ ಎಂದು ಬ್ರಹ್ಮೇಂದ್ರ ಸ್ವಾಮಿ ಹೇಳಿದ್ದರು. ನಮ್ಮನ್ನು ಅಷ್ಟ ಕಷ್ಟಗಳಿಗೆ ದೂಕಿದ ಕರೋನಾದಂತಹ ಇನ್ನೂ ಅನೇಕ ರೋಗಗಳು ಬರುತ್ತವೆ ಎಂದು ಅವರು ಹೇಳಿದ್ದರು. ಇನ್ನು ಅದರಲ್ಲಿ ಕೆಲ ರೋಗಗಳನ್ನು ಪರಿಹರಿಸಲು ಸಾಧ್ಯವಿಲ್ಲ ಎಂದು ಸಹ ಅವರು ಹೇಳಿದ್ದರು. ಮುಂದಿನ ದಿನಗಳಲ್ಲಿ ನೈಸರ್ಗಿಕ ವಿಪತ್ತುಗಳು ಹೆಚ್ಚಾಗುವ ಸಾಧ್ಯತೆಯಿದೆ ಎಂದು ಹೇಳಿದ್ದರು. ಕೆಲಸದ ಮೇಲೆ ಯಾವುದೇ ನಿಯಂತ್ರಣವಿಲ್ಲದೆ ಜನರು ಪರಸ್ಪರ ಕೊಲ್ಲುವ ಸಾಧ್ಯತೆಯಿದೆ ಎಂದು ಹೇಳಿದ್ದರು. ಇತ್ತೀಚೆಗೆ ಹೋಟೆಲ್ನಲ್ಲಿ ಕೆಳಜಾತಿಯವನು ನೀರು ಕುಡಿದ ಎಂದು ಆ ವ್ಯಕ್ತಿಯನ್ನು ಥಳಿಸಿ ಕೊಂದಿದ್ದಾರೆ. ಎಲ್ಲ ಹಣ್ಣು, ತರಕಾರಿ, ಇತರೆ ವಸ್ತುಗಳು ರಾಸಾಯನಿಕಗಳಿಂದ ಸಂಪೂರ್ಣವಾಗಿ ಕಲುಷಿತಗೊಳ್ಳುತ್ತವೆ ಎಂದು ಹೇಳಿದ್ದರು. ಈಗಿನ ದಿನಗಳಲ್ಲಿ ರಾಸಾಯನಿಕಗಳನ್ನು ಬಳಸದೆ ಒಂದೇ ಒಂದು ಹಣ್ಣನ್ನು ಬೆಳೆಯಲಾಗುವುದಿಲ್ಲ. ಭಾರತವು ವಿಶ್ವದ ಅಗ್ರ ದೇಶವಾಗಲಿದೆ ಎಂದು ಹೇಳಿದ್ದರು. ಯುದ್ಧಗಳು ಮತ್ತು ಭೂಕಂಪಗಳು ಉಂಟಾಗುತ್ತದೆ ಮತ್ತು ಭಾರತವು ತೀವ್ರವಾಗಿ ಕುಸಿಯುತ್ತದೆ. ಉದಯಗಿರಿ ಅನ್ನೋ ಊರಲ್ಲಿ ಬಾಲಕಿಯೊಬ್ಬಳು ಒಂದೇ ಸತಿಗೆ 7 ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಹಾಗೂ ನಮ್ಮ ನೆಚ್ಚಿನ ತಿರುಪತಿ ವೆಂಕಟೇಶ್ವರ ದೇವಸ್ಥಾನವನ್ನು ಯಾವುದೇ ಪೂಜೆಯಿಲ್ಲದೆ 4 ದಿನಗಳವರೆಗೆ ಮುಚ್ಚಲಾಗುವುದು. ಅನೇಕ ಸ್ವಾಮಿಗಳು ತಾವು ದೇವರೆಂದು ಹೇಳಿಕೊಂಡು ತಿರುಗಾಡುತ್ತಾರೆ. ಬಾಯಿ ಮಾತಿಗಿಂತ ಕಾಗದ ಮೇಲೆ ಬರೆಯುವುದಕ್ಕೆ ಹೆಚ್ಚು ಮೌಲ್ಯ ಹೊಂದಿದೆ ಎಂದು ಜನರು ನಂಬುತ್ತಾರೆ. ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗುತ್ತವೆ. ಈಗಲೂ ಸಹ ನಾವು ಪ್ರತಿದಿನ ಅನೇಕ ದೌರ್ಜನ್ಯಗಳಿಗೆ ಸಾಕ್ಷಿಯಾಗುತ್ತಿದ್ದೇವೆ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ, ಆದರೆ ಕಡಿಮೆಯಾಗುತ್ತಿಲ್ಲ. ಇದಕ್ಕೆ ಕಾರಣ ಅಸಮರ್ಥ ವ್ಯವಸ್ಥೆ ಎಂದು ನಾನು ಭಾವಿಸುತ್ತೇನೆ. ಇತ್ತೀಚಿನ ದಿನಗಳಲ್ಲಿ ಅಕ್ರಮ ಸಂಬಂಧಗಳು ಹೆಚ್ಚುತ್ತಿವೆ. ಕೊಲೆಗಳು ನಡೆಯುತ್ತಿವೆ. ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಸಂಯೋಜನೆಯಾಗಲು ಒಗ್ಗಿಕೊಳ್ಳುತ್ತಾರೆ. ನೆರೆಹೊರೆಯವರ ಹೆಂಡತಿಯನ್ನು ಸೆರೆಹಿಡಿಯಲಾಗುವುದು. ಈ ವಿಷಯವನ್ನು ಬ್ರಹ್ಮೇಂದ್ರ ಸ್ವಾಮಿಗಳು ಯಾವಾಗಲೋ ಸಮಯದ ಜ್ಞಾನದಲ್ಲಿ ಹೇಳಿದ್ದಾರೆ. ಪ್ರಸ್ತುತ ಜನಗಣತಿಯಲ್ಲಿ ಅದು ಎಷ್ಟು ಹೆಚ್ಚುತ್ತಿದೆ ಎಂದು ನಮಗೆ ತಿಳಿದಿದೆ. ಕಾಡು ಪ್ರಾಣಿಗಳು ದೇವಾಲಯದ ಪ್ರದೇಶಕ್ಕೆ ಬರುತ್ತವೆ. ಅವು ಜನರನ್ನು ಕೊಲ್ಲುತ್ತವೆ ಎಂದು ಹೇಳಿದ್ದರು. ಅದು ಸಹ ಆಯಿತು. ಸುಮಾರು 5000 ವರ್ಷಗಳ ನಂತರ ಕಾಶಿಯಲ್ಲಿ ಗಂಗಾ ನದಿ ಕಣ್ಮರೆಯಾಗಲಿದೆ ಎಂದು ಹೇಳಿದ್ದರು. ಈಗಾಗಲೇ ಕಾಶಿಯಲ್ಲಿ ಕಾರ್ಖಾನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯದಿಂದ ಗಂಗಾ ನದಿ ಕಲುಷಿತಗೊಂಡಿದೆ. ಕೃಷ್ಣಾ ನದಿಯ ಮಧ್ಯದಲ್ಲಿ ಚಿನ್ನದ ರಥ ಹೊರಹೊಮ್ಮುತ್ತದೆ. ಅದನ್ನು ನೋಡಿದ ಜನರ ಕಣ್ಣುಗಳು ಕಳೆದು ಹೋಗುತ್ತವೆ. ಭಾರತದಲ್ಲಿ ಯುದ್ಧ ನಡೆಯುತ್ತದೆ. ದೆಹಲಿಯ ಮೇಲೆ ಬಾಂಬ್ಗಳ ಮಳೆ ಸುರಿಯುತ್ತದೆ. ದೇಶದ ರಾಜಧಾನಿಯೂ ಬದಲಾಗುತ್ತದೆ. ಅದೇ ಸಮಯದಲ್ಲಿ ನೆಲ್ಲೂರು ನೀರಿನಲ್ಲಿ ಮುಳುಗುತ್ತದೆ. ವಾಸ್ತವವಾಗಿ ಕಾಲಜ್ಞಾನದಲ್ಲಿ ಇಲ್ಲಿಯವರೆಗೆ ಹೇಳಲಾಗಿರುವ ಬಹಳಷ್ಟು ಸಂಗತಿಗಳು ನಡೆದಿವೆ. ಇನ್ನೂ ಹೆಚ್ಚಿನವೂ ನಡೆಯುತ್ತಿವೆ. ಯುದ್ಧಗಳೂ ನಡೆಯುತ್ತವೆ. ಅದರಿಂದಾಗಿ ನಮ್ಮ ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಸಾಕಷ್ಟು ಹೆಚ್ಚಾಗುತ್ತದೆ. ಜೊತೆಗೆ ಅತಿಯಾದ ಜೀವ ಮತ್ತು ಆಸ್ತಿಪಾಸ್ತಿ ನಷ್ಟ ಸಂಭವಿಸುತ್ತದೆ. ಇನ್ನೂ ಹಲವಾರು ಘಟನೆ ನಡೆಯುತ್ತದೆ ಎಂದು ಬ್ರಹ್ಮೇಂದ್ರ ಸ್ವಾಮಿ ಹೇಳಿದ್ದಾರೆ. ಇನ್ನು ತಿರುಮಲ ಸ್ವಾಮಿ ದೇವಾಲಯದ ಸಂಪತ್ತನ್ನು 6 ಜನ ಕಳ್ಳರು ಲೂಟಿ ಮಾಡುತ್ತಾರೆ. ಇದರೊಂದಿಗೆ ಭಗವಂತನ ಬಲ ಭುಜವು ಅಲುಗಾಡಲು ಪ್ರಾರಂಭಿಸುತ್ತದೆ. ದೇಶದಲ್ಲಿ ಅನೇಕ ಉತ್ಪನ್ನಗಳು ಪ್ರಾರಂಭವಾಗುತ್ತವೆ. ಕೋಪಗೊಂಡ ಮಲ್ಲಿಕಾರ್ಜುನ ಸ್ವಾಮಿ ಶ್ರೀಶೈಲದಿಂದ ಹೊರಟು ಹೋಗುತ್ತಾರೆ. ಅಂದರೆ ಪರ್ವತಗಳಿಗೆ ಹೋಗುವುದು ಎಂದರ್ಥ. ಪಶ್ಚಿಮದಲ್ಲಿ ಸೂರ್ಯನು ಮಧ್ಯರಾತ್ರಿಯಲ್ಲಿ ಉದಯಿಸುತ್ತಾನೆ. ಭೂಮಿ ನಿಧಾನವಾಗಿ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ ಮತ್ತು ಕೆಲವು ಮಹಾನಗರಗಳು ಕಣ್ಮರೆಯಾಗುತ್ತವೆ. ಧರ್ಮವು ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತದೆ ಎಂದು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ.
ಶ್ರೀಶೈಲಂನ ದಕ್ಷಿಣದಲ್ಲಿ ಬೆಟ್ಟಗಳು ಮತ್ತು ಬಂಡೆಗಳು ಬೀಳುತ್ತವೆ ಮತ್ತು ಜನರು ಹಾನಿಗೊಳಗಾಗುತ್ತಾರೆ. ಮುರಿದ ಕಲ್ಲುಗಳ ತುಂಡುಗಳು ಎದ್ದು ಆಕಾಶದ ಮೇಲೆ ಹಾರುತ್ತವೆ ಎಂದು ಬ್ರಹ್ಮೇಂದ್ರ ಸ್ವಾಮಿ ಹೇಳಿದ್ದಾರೆ. ಬ್ರಹ್ಮೇಂದ್ರ ಸ್ವಾಮಿಯ ಜನನದ ರಹಸ್ಯವನ್ನು ಸಹ ಹೇಳಲಾಗಿದೆ. 5000 ವರ್ಷಗಳ ನಂತರ ಶ್ರೀ ವೀರಭೋಗ ವಸಂತರಾಯನ ರೂಪವನ್ನು ತೆಗೆದುಕೊಂಡು ಮತ್ತೆ ಜನಿಸುತ್ತೇನೆ ಎಂದು ಹೇಳಿದ್ದಾರೆ. ಅದೇನೇ ಆಗಲಿ, ವಿಧಿಯ ಪ್ರಕಾರ ಏನಾಗುತ್ತದೆಯೋ ಅದು ಸಂಭವಿಸುತ್ತದೆ. ಸಮಯದೊಂದಿಗೆ ನಾವು ಸಹ ಮುಂದುವರಿಯಬೇಕು. ಇದಾಗಿತ್ತು ಈ ವಿಡಿಯೋ ಗೆಳೆಯರೇ. ಈ ವಿಡಿಯೋ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.